ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟ ಡಿಕೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡದಿರಲು ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ನಾನು ಬಿಟ್ಟು ಕೊಡೋದಿಲ್ಲ ಅಂತ ಹಠ ಹಿಡಿದ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ಗೌಪ್ಯ ಮಾತುಕತೆಯನ್ನ ಮಾಡಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆವರೆಗೂ ಮುಂದುವರಿತೇನೆ, ಸಿದ್ದರಾಮಯ್ಯ ಬೇಕಂತ ಎತ್ತಿ ಕಟ್ತಿದ್ದಾರೆ, ನೀವು ಕಿವಿಗೊಡಬೇಡಿ ಅಂದಿದ್ದಾರೆ. ಏನು ರಾಹುಲ್ ಗಾಂಧಿ ಜೊತೆಗೂ ನನ್ನ ಬಗ್ಗೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಗೂ ಮನವರಿಕೆ ಮಾಡಿಕೊಡಿ ಎಂದು ಡಿಕೆಶಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಹಠ ಹಿಡಿದ್ರಂತೆ ಡಿಕೆಶಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೆ ಒಂದು ವಿವಾದಗಳು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟ ಡಿಕೆ ಶಿವಕುಮಾರ್. ಇತ್ತೀಚೆಗಷ್ಟೇ ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕೆನ್ನುವಂತ ವಿಚಾರಕ್ಕೂ ಸಿಕ್ಕಾಪಟ್ಟೆ ಮನಸ್ತಾಪಗಳಾಗಿತ್ತು. ಇನ್ನು ಕಾಂಗ್ರೆಸ್ನಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಯಾವ ಕಾರಣಕ್ಕೆ? ಅದುವೇ ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ವಿಚಾರವಾಗಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನನ ಬಿಟ್ಟು ಕೊಡೋದಿಲ್ಲ ಅಂತ ಡಿಕೆಶಿ ನಿರ್ಧಾರ ಮಾಡಿದಾರಂತೆ. ಇನ್ನು ನಾನು ಬಿಟ್ಟು ಕೊಡೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ಗೌಪ್ಯ ಮಾತುಕತೆಯನ್ನ ಆಡಿದ್ದಾರೆ. ಇನ್ನು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಮುಗಿಯೋವರೆಗೂ ಕೂಡ ಅದೇ ಸ್ಥಾನದಲ್ಲಿ ಮುಂದುವರಿತೇನೆ. ಇನ್ನು ಸಿದ್ದರಾಮಯ್ಯ ಬೇಕಂತ ಎತ್ತಿಕಟ್ಟುವಂತ ಕೆಲಸ ಮಾಡ್ತಿದ್ದಾರೆ, ನೀವು ಅದಕ್ಕೆ ಕಿವಿಗೊಡಬೇಡಿ ಅಂದಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೂ ನನ್ನ ಬಗ್ಗೆ ಮಾತನಾಡಿದ್ದಾರೆ. ಏನೋ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡಿ ಅಂತ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತನಾಡಿದ್ದಾರೆ. ಇನ್ನು ಹಠ ಹಿಡಿದಿದ್ದಾರಂತೆ ಡಿಕೆಶಿ.